ನಾವಿವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕಾಂಗ್ರೆಸ್ನ ಹಿರಿಯ ನಾಯಕರು CM ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಕಾಣಿಸ್ಕೊಳ್ಳುವಂತಹ AR ಕೃಷ್ಣಮೂರ್ತಿ ಅವ್ರ ಜೊತೆ ಇದ್ದೀವಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಗಿದೆ ಕೊಳ್ಳೇಗಾಲ? ಬಹಳ ಅಂದವಾಗಿದೆ, ಚಂದವಾಗಿದೆ. ಓಕೆ, ಕಳೆದ 1.5 ವರ್ಷದಿಂದ ಜಾಸ್ತಿ ಅಂದವಾಗಿದೆಯಾ? ಸಾಧಾರಣ ಹಂತವಾಗಿ ಅಂದವಾಗಿದೆ. ಓಕೆ, ಕೊಳ್ಳೇಗಾಲ ಅಂದಾಕ್ಷಣ ತುಂಬಾ ಸಡನ್ ಕೇಳಬರೋ ವಿಷಯ ಮಾಟ ಮಂತ್ರ. ಮತ್ತೊಂದು ಜನಮಾನಸರಲ್ಲಿ ಜನಪ್ರತಿನಿಧಿಗಳು ಅಥವಾ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲೆಗೆ ಬಂದ್ಬಿಟ್ರೆ ಅಧಿಕಾರ ಕಳ್ಕೊತಾರೆ ಬೇಗ. ಇದು ಕೊಳ್ಳೇಗಾಲಕ್ಕೂ ಒಂದಷ್ಟು ರಾಜಕೀಯವಾಗಿ ಮೂಢನಂಬಿಕೆ ಅಡೆತಡೆಯನ್ನ ತಂತು ಅಂತ ಅನ್ಸುತ್ತಾ ನಿಮ್ಗೆ? ಅಭಿವೃದ್ಧಿ ವಿಚಾರದಲ್ಲಿ ಭಾವನೆ ಇಟ್ಕೊಳ್ಳೋದು ತಪ್ಪು ಅಂತ ಅನ್ಸುತ್ತೆ ನನಗೆ. ಈಗ ಹಿಂದೆ ನಾನು 94ರ ಸನ್ನಿವೇಶವನ್ನು ಮಾತನಾಡ್ತೇನೆ. ಓಕೆ, ಮಾನ್ಯ ದೇವೇಗೌಡರವರು ಇನ್ನೂ ಕೂಡ ಚುನಾವಣೆ ಆಗಿರಲಿಲ್ಲ, ಓಕೆ, ಮುಖ್ಯಮಂತ್ರಿಗಳ ಆಯ್ಕೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಚಾಮರಾಜನಗರಕ್ಕೆ ಬಂದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ರು. ಆ ಸಭೆ ನಂತರ ಅದರಲ್ಲಿ ಮಾನ್ಯ ದೇವೇಗೌಡರು, ಸಿದ್ದರಾಮಯ್ಯನವರು, ಆವತ್ತಿನ ಮಾನ್ಯ HC ಮಹದೇವಪ್ಪನವರು, ಹಾಗೆ ನಮ್ಮ ಮಹದೇವ ಪ್ರಸಾದ್, ವೆಂಕಟೇಶ್, ನಾನು, ಹೀಗೆ ನಾವೇನು ಅನೇಕರು ಅವರೊಟ್ಟಿಗೆ ಇದ್ವಿ. ಆ ಸಭೆಯಲ್ಲಿ ಭಾಗವಹಿಸಿದ್ವಿ. ಆ ಸಭೆ ಒಂದು ತೋಟದ, ನಮ್ಮ ಪಕ್ಷದ ಅಧ್ಯಕ್ಷರ ತೋಟದಲ್ಲಿ ನಡೆದಿತ್ತು. ಓಕೆ, ಆ ಸಭೆ ಮಾಡಿದ್ಮೇಲೆ ರಾಜ್ಯದಲ್ಲಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬಂತು. ಓಕೆ, ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದರು. ಓಕೆ. ಸೊ ಹಾಗಾಗಿ ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಸುಳ್ಳು. ಅಧಿಕಾರ ಪಡ್ಕೋತಾರೆ, ಅಧಿಕಾರ ಪಡ್ಕೊಂಡು ಅದೊಂದು ಉದಾಹರಣೆ. ಮತ್ತೆ ಮಾನ್ಯ ದೇವೇಗೌಡರು ಅವ್ರನ್ನ ನಾನು ಒಂದು ನವೋದಯ ಶಾಲೆ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೆ, ಸಂತೇಮಳ್ಳಿ ವಿಧಾನಸಭಾ ಕ್ಷೇತ್ರದ ವಂಡ್ರಬಾಳು ಗ್ರಾಮದಲ್ಲಿ. ಅವರು ಆ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ಬಂದು ಭಾಗವಹಿಸಿ ಉದ್ಘಾಟನೆ ಮಾಡಿ ಹೋದ್ಮೇಲೆ ಅವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾದರು. ಸೊ ಹೀಗಿರ್ಬೇಕಾದ್ರೆ ಚಾಮರಾಜನಗರ ಜಿಲ್ಲೆಗೆ ಬಂದ್ರೆ ಅಧಿಕಾರ ಕಳ್ಕೊಳ್ತೀವಿ ಅಂತಕ್ಕಂಥದ್ದು ಸುಳ್ಳು. ಜನ ಇದನ್ನ ಅನೇಕ ರೀತಿಯಲ್ಲಿ ಬಂಧಿಸ್ಬಿಟ್ಟಿದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.